ಹಲೋ ಫ್ರೆಂಡ್ಸ್, ನಾನಿವತ್ತು ವೆಜಿಟೇಬಲ್ ಪಲಾವ್ ಅಲ್ಲ ವೆಜಿಟೇಬಲ್ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ನಾನಿಲ್ಲಿ ವೆಜಿಟೇಬಲ್ ಉಪ್ಪಿಟ್ಟು ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನೆಂದರೆ ಹಸಿಮೆಣಸಿನ್ಕಾಯಿ, ಟೊಮೆಟೊ ಹಣ್ಣು, ಈರುಳ್ಳಿ ಮತ್ತು ಬೀನ್ಸ್, ಆಮೇಲೆ ಕ್ಯಾರೆಟ್, ಇಲ್ಲಿ ಶುಂಠಿ ಮತ್ತು ಕರಿಬೇವು, ಕೊತ್ತಂಬರಿ, ಮತ್ತು ಇಲ್ಲಿ ಒಂದು ಬೌಲ್ ರವೆ. ಬನ್ನಿ ಇವಾಗ ಉಪ್ಪಿಟ್ಟು ಮಾಡೋಣ. ಇವಾಗ ಸ್ಟಾರ್ಟ್ ಮಾಡೋಣ. ಉಪ್ಪಿಟ್ಟು ಮಾಡೋಕ್ಕೆ ಮೊದಲು ಪಾನ್ ಹಚ್ಕೊಳ್ತೀನಿ. ಓಕೆ, ಬನ್ನಿ ಫಸ್ಟು ಆಯಿಲ್ ಹಾಕ್ಕೊತೀನಿ. ಇವಾಗ ಫಸ್ಟು ಆಯಿಲ್ ಓಕೆ 1, 2 or 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಓಕೆ, ಎಷ್ಟು ಸಾಕು, ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ ನಾನು. ಈಗ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ, ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋದ್ರಲ್ಲಿ ಜೀರಿಗೆ ಮತ್ತು ಸಾಸಿವೆ ಎಣ್ಣೆ ಕಾದ್ಮೇಲೆ ಹಾಕ್ಕೊತೀನಿ. ನೀವು ಒಂದ್ಸರಿ ನಿಮ್ಮ ಮನೇಲಿ ಈ ಥರ ವೆಜಿಟೇಬಲ್ ಮಾಡ್ಕೊಂಡು ತಿನ್ನಿ. ಓಕೆ, ನೀವು ಒಂದ್ಸರಿ ನಿಮ್ಮ ಮನೇಲಿ ಈ ಥರ ವೆಜಿಟೇಬಲ್ ಮಾಡ್ಕೊಂಡು ತಿನ್ನಿ. ಭಾಯ್ ಮಜಾ ಆಯಾ. ಓಕೆ, ಇವಾಗ ಎಣ್ಣೆ ಕಾದಿದೆ. ನಾನು ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಕರಿಬೇವು, ಸಾಸಿವೆ ಜೀರಿಗೆ ಆದಮೇಲೆ ನಾನಿಲ್ಲಿ ಹಸಿ ಬಟಾಣೆ ಮತ್ತು ಶೇಂಗಾ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ವಿಡಿಯೋ ಮಾಡುವಾಗ ಪಾಸ್ ಆಗಿಬಿಟ್ಟಿದೆ ಅದು ವಿಡಿಯೋ, ಹಾಗಾಗಿ ತೋರ್ಸೋಕ್ಕಾಗಿಲ್ಲ. ಮತ್ತು ಶುಂಠಿ ಇವನ್ನೆಲ್ಲ ಹಾಕ್ತಿದ್ದೀನಿ. ಎಲ್ಲವೂ ಒಟ್ಟಿಗೆ ಹಾಕಿ ಬೇಯಿಸ್ಕೊತೀನಿ ನಾನು. ಈರುಳ್ಳಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ. ರೋಸ್ಟ್ ಆದಮೇಲೆ ಕ್ಯಾರೆಟ್ ಆ್ಯಂಡ್ ಒಟ್ಟಿಗೆ ಬೀನ್ಸ್ ಆ್ಯಂಡ್ ಲಾಸ್ಟಿಗೆ ಟೊಮೊಟೊ ಹಾಕ್ತೀನಿ. ಯಾಕಂದರೆ ಆಲ್ರೆಡಿ ಅದು ಹಣ್ಣು ಆಗಿರೋದ್ರಿಂದ ಕೊನೆ ಹಾಕ್ತೀನಿ. ವೆಜಿಟೇಬಲ್ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ. ಹಸಿ ಬಟಾಣಿ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಉಪ್ಪಿಟ್ಟಲ್ಲಿ ಇರ್ಬೋದು, ಆಮೇಲೆ ಪಲಾವಿಗೆ ಆಗಿರ್ಬೋದು. ನಿಮ್ಮ ಕಡೆನೂ ಸಿಕ್ಕರೆ ಮಾಡ್ಕೊಳ್ಳಿ. ಹಸಿ ಬಟಾಣಿ ಹಾಕಿಬಿಟ್ಟು ಒಂದ್ಸರಿ ಉಪ್ಪಿಟ್ಟು ಮಾಡಿ, ಚೆನ್ನಾಗಿರುತ್ತೆ. ಮತ್ತು ನಾನು ಸಾಲ್ಟ್ ಹಾಕ್ತೀನಿ. ಸಾಲ್ಟ್ 1 ಸ್ಪೂನ್ ಸಾಲ್ಟ್ ಸ್ವಲ್ಪ ಹಾಕ್ತೀನಿ. ಓಕೆ, ಇವಾಗ ಚೆನ್ನಾಗಿ ರೋಸ್ಟ್ ಮಾಡೋಣ, ಮಿಕ್ಸ್ ಮಾಡೋಣ ಚೆನ್ನಾಗಿ. ಒಂದು 2 ನಿಮಿಷ ಇದನ್ನು ಬೇಯೋಕ್ಕೆ. ಓಕೆ, ಇವಾಗ ಇದು ಚೆನ್ನಾಗಿ ಬೆಂದಿದೆ. ನಾನಿವಾಗ ನೀರು ಹಾಕ್ತೀನಿ. ಇವಾಗ ನಾನಿಲ್ಲಿ 1 ಬೌಲ್ ಉಪ್ಪಿಟ್ಟಿನ ರವೆ ತೊಗೊಂಡಿದ್ದೀನಿ. ಇದರಲ್ಲಿ 1 ಗ್ಲಾಸ್ ನೀರು ಹಾಕ್ತೀನಿ. ಬಟ್ ನಮ್ಮ ಮನೆಯವರಿಗೆ ಸ್ವಲ್ಪ ಜಾಸ್ತಿ ತೆಳು ಉಪ್ಪಿಟ್ಟು ಬೇಕಾಗಿರೋದ್ರಿಂದ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಅರ್ಧ ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಓಕೆ, ಇದು ಇವಾಗ ಹೈ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಕುದೀಲಿ. ಇದು ಕುದ್ದಾದಮೇಲೆ ಈ ರವೆ ಹಾಕಿಬಿಟ್ಟು
ಫೈನಲ್ ಟಚಪ್ಪಲ್ಲಿ ಕೊತ್ತಂಬರಿ ಹಾಕಿಬಿಟ್ರೆ ಉಪ್ಪಿಟ್ಟು ರೆಡಿ. ಓಕೆ, ನಾನಿಲ್ಲಿ ಸ್ವಲ್ಪ ಕೈ ಆಡಿಬಿಟ್ಟು ಉಪ್ಪು ಟೇಸ್ಟ್ ನೋಡ್ತೀನಿ ಹೇಗಿದೆ, ಕರೆಕ್ಟ್ ಇದೆಯೋ ಇಲ್ಲೋ ಅಂತ. ಕಮ್ಮಿ ಆಗಿದ್ದರೆ ಉಪ್ಪು ಹಾಕೋಣ. ಹೌದು, ಉಪ್ಪು ಹಾಕಬೇಕು. ಉಪ್ಪು. ಓಕೆ, ನಾನು ಇಲ್ಲಿ ಕಲ್ಲು ಉಪ್ಪು ಬಳಸ್ತಾ ಇಲ್ಲ, ಸಣ್ಣ ಉಪ್ಪು ಬಳಸ್ತಾ ಇದ್ದೀನಿ. ಓಕೆ, ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿ ಬರ್ತಾ ಇದೆ. ಇದು ಇವಾಗ ನಾವು ರವೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ. ಅಪ್ಪಿ, ಇಲ್ಲಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ನಾನೀಗ ರವೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ. ಓಕೆ, ಇದನ್ನು ರವೆ ಹಾಕ್ಕೊತಾ ಇದ್ದೀನಿ. ಸಾಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಇವಾಗ ಕಡಿಮೆ ಉರಿಲಿ ಇಟ್ಬಿಡ್ತೀನಿ ನಾನು, ಜಾಸ್ತಿ ಉರಿಲಿ ಇಡಲ್ಲ, ಯಾಕಂದರೆ ಅದು ಚೆನ್ನಾಗಿ ಅಬ್ಸರ್ವ್ ಆಗಬೇಕು. ಓಕೆ, ರೆಡಿ ಆಗ್ತಾ ಇದೆ. ಇದು ಕೊನೆಗೆ ಈ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ಕೊತ್ತಂಬರಿ ಹಾಕಿಬಿಡೋಣ. ಅದಕ್ಕಿಂತ ಮುಂಚೆ ಕೊತ್ತಂಬರಿ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿ ಕ್ಲೋಸ್ ಮಾಡೋಣ ಲಿಡ್ನ. ಓಕೆ, ಆಯಿತು, ಒಂದೆರಡು ನಿಮಿಷ ಆಯಿತು. ಈಗ ಉಪ್ಪಿಟ್ಟು ಈ ಥರ ಕಾಣಿಸ್ತಾ ಇದೆ. ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ. ಉಪ್ಪಿಟ್ಟು ಟೇಸ್ಟ್ ಮಾಡಿ ನೋಡೋಣ. बाय बाय टाटा।